ವೆಲ್ಕಮ್ ಟು ಮೈ ಚಾನಲ್ ಮಧುರಾ ಮಲ್ಲಿಕ್. ಪ್ಲೀಸ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ನಾನಿವತ್ತು ಬ್ಯಾಂಗಲ್ಸ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಗ್ರೀನ್ ಕಲರ್ ದಾರ ತೊಗೊಂಡು ನೀಟಾಗಿ ಬ್ಯಾಂಗಲ್ಸ್ಗೆಲ್ಲ ನೀಟಾಗಿ ಟೈಟಾಗಿ ಸುತ್ಕೊತಾ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ಕಸ್ಟಮೈಸ್ಡ್ ಮಾಡ್ತಾ ಇರೋದು. ಸುತ್ಕೊಂಡು ನೀಟಾಗಿ ಅದನ್ನು ಕಟ್ ಮಾಡಿಕೊಂಡು ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳೋದು. ಫ್ಯಾಬ್ರಿಕಾರು ಹಾಕ್ಕೋಬೋದು. ಆವಾಗ ಒಂದು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು P7000 ಅದಾದರೂ ಹಾಕ್ಕೊಂಡು ನೀಟಾಗಿ ಅಂಟಿಸ್ಕೊಳ್ಳೋದು. ನೆಕ್ಸ್ಟ್ ಇನ್ನೊಂದು ಲೈಟ್ ಆರೆಂಜ್ ತೊಗೊಂಡಿದ್ದೀನಿ. ಒಂಥರ ಪಿಂಕ್ ಶೇಡ್ ಬರುತ್ತೆ ಈ ಕಲರು ತೊಗೊಂಡು ನೀಟಾಗಿ ಇದನ್ನು ಬ್ಯಾಂಗಲ್ಸ್ಗೆ ಸುತ್ಕೊಳ್ಳೋದು. ನೀಟಾಗಿ ಟೈಟಾಗಿ, ಸ್ವಲ್ಪ ಲೂಸ್ ಆದ್ರೂ ಅದು ಚೆನ್ನಾಗಿ ಕಾಣಲ್ಲ ಆ್ಯಕ್ಚುಲಿ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ನೀಟಾಗಿ ಇದ್ರ ಬ್ಯಾಂಗಲ್ಸ್ದು ವೀಡಿಯೋಸ್ಗಳನ್ನ ಹಾಕ್ತೀನಿ. ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಇದನ್ನು ಸುತ್ಕೊಂಡ್ಮೇಲೆ ನೀಟಾಗಿ ಗಮ್ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಸೊ ಅದು ಸ್ಯಾರಿ ಸಿಲ್ಕ್ ಒಂಚೂರು ಬಿಟ್ಕೊಡ್ಬಾರ್ದು. ಆ ಥರ ಟೈಟಾಗಿ ಗಮ್ ಹಾಕ್ಕೊಬೇಕು ಆ್ಯಕ್ಚುಲಿ. ಒಂಚೂರು ದಾರ ಇದಾದ್ರೂ ಇದಾಗುತ್ತೆ ನೋಡಿ. ಈ ಥರ ನೀಟಾಗಿ ಟೈಟಾಗಿ ಹಾಕ್ಕೊಂಡು ಸೊ ಈ ಥರದ್ದು 2 ಬ್ಯಾಂಗಲ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಈ ಥರ ಆಗುತ್ತೆ. ಅದಾದಮೇಲೆ ಇದಕ್ಕೆ ಕುಂದನ್ಸ್ ಹಾಕ್ತಾ ಹೋಗೋಣ. ಈಗ ಮೊದಲನೇದಕ್ಕೆ ಗ್ರೀನ್ ಕಲರ್ಗೆ ರೌಂಡಕ್ಕೆ ಫ್ಯಾಬ್ರಿಕಲ್ಲಿ ಗಮ್ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ನೀಟಾಗಿ ಗಮ್ ಹಾಕ್ಕೊಂಡು ಅದಕ್ಕೆ ನೀಟಾಗಿ ಸ್ಟೋನ್ಸ್ನ ಅಂಟಿಸ್ಕೊತಾ ಹೋಗೋಣ. ರೌಂಡ್ ಕಲರಲ್ಲಿ, ರೌಂಡ್ ಶೇಪಲ್ಲಿ ಕುಂದನ್ನು ಅಂಟಿಸ್ಕೊತಾ ಹೋಗೋಣ. ಸೊ ಮತ್ತು ಅದು ಅಂಟಿಸಾದ್ಮೇಲೆ ಮತ್ತೆ ಮಧ್ಯಕ್ಕೆ ಫ್ಯಾಬ್ರಿಕ್ ಹಾಕ್ಕೊಂಡು ಅದ್ರ ಮಧ್ಯಕ್ಕೂ ವೈಟ್ ಕುಂದನ್ ಇದೆ ಆ್ಯಕ್ಚುಲಿ. ಸೊ ಅದನ್ನು ನೀಟಾಗಿ ಮಧ್ಯಕ್ಕೆ ಅಂಟಿಸ್ಕೊತಾ ಹೋಗೋಣ. ಸೊ ಅದೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಲುಕ್ಕಾಗಿ ಕಾಣುತ್ತೆ ನಿಮಗೇ. ನಿಮ್ಗೆ ಯಾರಿಗಾದ್ರು ಈ ಥರ ಡಿಸೈನ್ಸು ಏನಾದರೂ ಬೇಕಾದರೆ ರಿಬ್ಬನ್ಸು, ಹೇರ್ ಬ್ಯಾಂಡ್ಸ್ನ ಅಪ್ಕಮಿಂಗ್ ವೀಡಿಯೋಸ್ಲೆಲ್ಲ ಹಾಕ್ತೀನಿ. ಎಸ್ಟರ್ಡೇ ವೀಡಿಯೋಸಲ್ಲೂ ಹಾಕಿದ್ದೆ ರಿಬ್ಬನ್ಸ್ದು. ಸೊ ನೋಡಿ, ನಿಮಗೆ ಆ ಥರ ಯಾವುದಾದ್ರೂ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ. ನಾನು ನಿಮಗೆ ತಿಳಿಸ್ತೀನಿ, ತಲುಪಿಸ್ಕೊಡ್ತೀನಿ. ಯಾವ ಥರ ಡಿಸೈನ್ಸಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀನಿ. ಸೊ ನಾನು ಆಲ್ರೆಡಿ ಇದನ್ನು ನೀಟಾಗಿ 4 ಕಡೆಗೆ ಮಾಡ್ಕೊಂಡಿದ್ದೀನಿ. 5 ಕಡೆಗೆ ಮಾಡಿಕೊಂಡು ಅದಕ್ಕೆ ಮಧ್ಯಕ್ಕೆ ಜರ್ದೋಸಿ ಹಾಕ್ಕೋತಿದ್ದೀನಿ ನಾನು. ನೋಡ್ಬೋದು ನೀಟಾಗಿ ಹಾಕ್ಕೊಂಡು ಗಮ್ ಹಾಕ್ಕೊಂಡು ಆ ಗಮ್ ಮೇಲೆ ಜರ್ದೋಸಿನ ನಾನು ಎಷ್ಟು ಕಟ್ ಮಾಡಿದ್ದೀನಿ ಅಷ್ಟು ಮಾತ್ರ ಗಮ್ ಹಾಕಿದ್ದೀನಿ, ಅಷ್ಟಕ್ಕೆ ಮಾತ್ರ ಕಟ್ ಮಾಡಿ ಜರ್ದೋಸಿ ಹಾಕ್ಕೊತಾ ಇದ್ದೀನಿ. ಸೊ ಜರ್ದೋಸಿ ಬ್ಯಾಂಗಲ್ಸ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿ. ಸೊ ನೋಡ್ಬೋದು, ಮತ್ತೆ ಈ ಕಡೆಗೂ ಜರ್ದೋಸಿನ ಎತ್ತಿ ಅಂಟಿಸ್ಕೊತಾ ಇದ್ದೀನಿ. ಮತ್ತು ಈ ಕಡೆನೂ ಸೇಮ್ ಅದೇ ರೀತಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಫ್ಯಾಬ್ರಿಕ್ ಅನಿಸಿದ್ರೆ ಸಿಲ್ಕ್ ಥ್ರೆಡ್ ಮೇಲೆ ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ, ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಮಧ್ಯ ಲೀಫ್ ಥರ ಕಾಣಲಿ ಅಂತ ಐಸ್ ಕುಂದನ್ ಇದೆ ಆ್ಯಕ್ಚುಲಿ, ಐಸ್ ಶೇಪ್ದು. ಸೊ ಆ ಕುಂದನ್ಸ್ನ ಅಂಟಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿ. ಫೈನಲಾಗಿ ಈ ಥರ ಬರುತ್ತೆ ಬ್ಯಾಂಗಲ್ಸು. ಇದಕ್ಕೆ ಮಧ್ಯ ನೀಟಾಗಿ ಸ್ವಲ್ಪ ಇನ್ನೊಂದು ಬ್ಯಾಂಗಲ್ ಇತ್ತಲ್ಲ ಅದಕ್ಕೆ ಮಧ್ಯ ನೀಟಾಗಿ ಕುಂದನ್ ಗಮ್ ಹಾಕ್ಕೊಂಡು ಆ ಗಮ್ಗೆ ನೀಟಾಗಿ ಕುಂದನ್ ಅಂಟಿಸ್ಕೊತಾ ಹೋಗೋದು. ಇದು ತುಂಬ ಈಸಿ ಇದೆ ಆ್ಯಕ್ಚುಲಿ. ಮಧ್ಯ ಒಂದು ಕುಂದನ್ ಇಟ್ಕೊಂಡು ಅಕ್ಕಪಕ್ಕ 2 ರೌಂಡ್ ಶೇಪಲ್ಲಿರೋ ಕುಂದನ್ನ ಹಾಕ್ಕೊಳ್ಳೋದು. ಸೇಮ್ ಅದೇ ಥರ ಈಗ ಹೆಂಗೆ ಅಂಟಿಸ್ತಾ ಇದೆ ಅದೇ ಥರ ಫುಲ್ ಬ್ಯಾಂಗಲ್ಸನ್ನು ಅಂಟಿಸ್ಕೊತಾ ಹೋಗೋದು ಅಷ್ಟೇ. ಇದು ಡಿಸೈನ್ ಆ್ಯಕ್ಚುಲಿ. ಇದು ಫುಲ್ ಸುತ್ತ ಬ್ಯಾಂಗಲ್ ಸುತ್ತಲೂ ಇದೇ ಡಿಸೈನ್ನ ಮಾಡ್ಕೊತಾ ಹೋಗೋದು. ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಆ್ಯಕ್ಚುಲಿ. ನಾನು ತೋರಿಸಿದ್ನಲ್ಲ 2 ಬ್ಯಾಂಗಲ್ಸ್ಗೂ ಸೇಮ್ ಇದೇ ಥರ ಮಾಡ್ಕೊಳ್ಳೋವಂಥದ್ದು. ಮಾಡಿಕೊಂಡ್ರೆ ನೋಡ್ಬೋದು ನೀವೇ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇನ್ನೊಂದು ಬ್ಯಾಂಗಲ್ ಇತ್ತಲ್ಲ ಆ ಬ್ಯಾಂಗಲ್ಸ್ಗೂ ಸೇಮ್ ಇದೇ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.